ಹುಚ್ಚುನಾಯಿ ಕಡಿತದಿಂದ 5 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮುನ್ನಾ ಎಖ್ಲಿ ಈ ಒಂದು ಗ್ರಾಮದಲ್ಲಿ ನಡೆದಿದೆ. ಮುನ್ನಾ ಎಖ್ಲಿ ಈ ಒಂದು ಗ್ರಾಮದಲ್ಲಿ ಮಾಂಸ ಮಾರಾಟ ಹೆಚ್ಚುತ್ತಿರುವಂತಹ ಕಾರಣದಿಂದಾಗಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಗ್ರಾಮದ ಪ್ರಮುಖ ಬೀದಿಯಲ್ಲಿ ಜನರು ಭಯದ ನಡುವೆ ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಚರಣ್ ರೆಡ್ಡಿ, ನಾಗೇಶ್ ರೆಡ್ಡಿ, ಸಂಯುಕ್ತ ಇನ್ನು ಹಲವರು ಒಂದೆಡೆ ಸೇರಿಕೊಂಡು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು 1-2 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಗಾಯಗೊಂಡಿರುವಂತಹ ಮಕ್ಕಳು ಮುನ್ನಾ ಎಲೆಹಳ್ಳಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡಿದ್ದು ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ರವಾನೆ ಮಾಡಲಾಗಿದೆ. ಇನ್ನು ಭೀಮ್ಸ್ ಆಸ್ಪತ್ರೆಯ ಈ ಒಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭೇಟಿಯನ್ನು ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಣೆ ಕೂಡ ನಡೆಸುತ್ತಾರೆ. ರಾಜ್ಯದಲ್ಲಿ ರಸಗೊಬ್ಬರಗಳ ಅಭಾವ ಮುಂದುವರೆದಿದೆ. ಗದಗ ಜಿಲ್ಲೆಯ ಯೂರಿಯಾ ಗೊಬ್ಬರಕ್ಕಾಗಿ ಅನ್ನದಾತರು ಬೆಳಗ್ಗೆ 4 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ನಗರದ ನಾಮಜೋಶಿ ರಸ್ತೆಯಲ್ಲಿ ಆಗ್ರೋ ಏಜೆನ್ಸಿಯ ಎದುರು ಆಧಾರ್ ಕಾರ್ಡ್ ರಹಿತ ಸರತಿ ಸಾಲಿನಲ್ಲಿ ಆಧಾರ್ ಕಾರ್ಡ್ ಅನ್ನು ಹಿಡಿಕೊಂಡು ಸರತಿ ಸಾಲಿನಲ್ಲಿ ಅನ್ನದಾತರು ಕ್ಯೂ ಅನ್ನು ನಿಂತಿದ್ದು ಒಬ್ಬರಿಗೆ 1 ಚೀಲ ಯೂರಿಯಾ ಗೊಬ್ಬರ ಅಂಗಡಿಯವರು ನೀಡ್ತಾ ಇತ್ತು. ಪಾಪನಾಶಿ, ಅಸುಂಡಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಈ ಒಂದು ರೈತರು ಗೊಬ್ಬರಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಇನ್ನು ಪೊಲೀಸರ ಸಮ್ಮುಖದಲ್ಲಿ ಆಗ್ರೋ ಏಜೆನ್ಸಿಗಳು ರೈತರಿಗೆ ಯೂರಿಯಾ ಪೂರೈಕೆ ಮಾಡಿದೆ. ಇನ್ನು ಬೆಳೆದ ನಿಂತಿರುವಂತಹ ವೇಳೆಗೆ ಸಮರ್ಪಕ ಯೂರಿಯಾ ಪೂರೈಕೆ ಮಾಡುವಂತೆ ಅನ್ನದಾತರು ಮನವಿಯಿಂದ ಮಾಡಿಕೊಂಡಿದ್ದಾರೆ. ಮಗನಿಗೆ ಕೆಲಸ ಕೊಡಿಸುವಂತೆ ಮೈ ಮೇಲೆ ಮಲ ಸುರಿದುಕೊಂಡು ಪುರಸಭೆಯ ಎದುರು ಮಾಜಿ ಪೌರ ಕಾರ್ಮಿಕನೊಬ್ಬರು ಪ್ರತಿಭಟನೆಯನ್ನು ನಡೆಸಿದ ಅತ್ಯಂತ ದಾರುಣ ಘಟನೆ ನಡೆದಿದೆ. ಈ ಒಂದು ಭಯಾನಕ ಪ್ರತಿಭಟನೆಯ ಕಂಡು ಜನರೇ ಬೆಚ್ಚು ಬಿದ್ದಿದ್ದಾರೆ. ಮಾಜಿ ಪೌರ ಕಾರ್ಮಿಕ ಸುರೇಶ್ ಬಸವನಾಯಕ್ ಮತ್ತು ಪುರಸಭೆಯಲ್ಲಿ ಮಗನಿಗೆ ಕೆಲಸ ಕೊಡಿಸುವಂತೆ ಆತ ಪಟ್ಟು ಹಿಡಿದು ಮೈ ಮೇಲೆ ಮಲವನ್ನು ಸುರಿದುಕೊಂಡಿದ್ದಾನೆ. 40 ವರ್ಷಗಳಿಂದ ಪುರಸಭೆಯಲ್ಲಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈತ ಮಗನಿಗೆ ಕೆಲಸ ಕೊಡಿ ಅಂತ ಹೇಳಿ ಸುರೇಶ್ ಪ್ರತಿಭಟನೆ ಮಾಡಿದ. ಆದರೆ ಪುರಸಭೆಯವರು ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ಅರ್ಜಿ ಹಾಕುವಂತೆ ಹೇಳಿದ್ರು. ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ನನ್ನ ಮಗ ಒಳಗೆ ಹೋಗ್ಬಿಟ್ಟ ನಾವು ಹೇಳಂಗಿಲ್ಲ. ಈಗ ಚೀಫ್ ಆಫೀಸರ್ ಮೀಟಿಂಗ್ ಹೋಗ್ಯಾರ ಅವ್ರು ಬರೋ ಮಟನ ಅವ್ರ ಮಂಡ ಇಲ್ಲ ಕೊಂಡ್ತೀನಿ ನಾನು ಹೇಳ್ತೀನಿ. ನಿನಗೆ ನಾಯ ಮಾತ್ರ ಹೇಳಂಗಿಲ್ಲ. ಇನ್ನೂ ತೊಂಬತ್ತು ಜಾಸ್ತಿ ಮಾಡ್ತೀನಿ ಹೊರತು ಕಮ್ಮಿ ಮಾಡಂಗಿಲ್ಲ. ಉದ್ಘಾಟನೆ ಭಾಗ್ಯ ಕಾಣದೆ ಪಾಳು ಬಿದ್ದಂತಹ ತ್ಯಾಜ್ಯ ಸಂಕೀರ್ಣ ಘಟಕ ಲಕ್ಷ ಅನುದಾನ ಬಳಸಿ ನಿರ್ಮಿಸಿದಂತಹ ತ್ಯಾಜ್ಯ ಸಂಕೀರ್ಣ ಘಟಕ
ಉದ್ಘಾಟನೆ ಭಾಗ್ಯ ಕಾಣದೆ ಪಾಳು ಬಿದ್ದಂತಹ ತ್ಯಾಜ್ಯ ಸಂಕೀರ್ಣ ಘಟಕ ಲಕ್ಷ ಅನುದಾನವನ್ನ ಬಳಸಿ ನಿರ್ಮಿಸಿದಂತಹ ತ್ಯಾಜ್ಯ ಸಂಕೀರ್ಣ ಘಟಕ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ಪಂಚಾಯಿತಿಯಿಂದ ನಿರ್ಮಾಣ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ನರೇಗಾ ಯೋಜನೆಯಡಿ ನಿರ್ಮಿಸಿರುವಂತಹ ತ್ಯಾಜ್ಯ ಘಟಕ ಕಳಪೆ ಕಾಮಗಾರಿಕೆ ಕತೆ ಹೇಳುತ್ತಿರುವಂತಹ ತ್ಯಾಜ್ಯ ಘಟಕ 2023ರಲ್ಲಿ ನಿರ್ಮಾಣವಾಗಿದ್ದಂತಹ ಸಂಕೀರ್ಣ ಘಟಕ 1 ವರ್ಷ ಕಳೆಯುವುದ ಒಳಗಡೆ ಗೋಡೆಯಲ್ಲಿ ಬಿರುಕು ಕಂಡಿದೆ. ಇನ್ನು ಅಂಗಳ ತಲುಪಿರುವಂತಹ ಕಳಪೆ ಕಾಮಗಾರಿಕೆ ಆರೋಪ ಕುಂದಗೋಳ ಶಾಸಕ ಎಂಆರ್ ಪಾಟೀಲ್. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಕಣ್ಮುಚ್ಚಿ ಕುಳಿತಂತಹ ಗ್ರಾಮ ಪಂಚಾಯಿತಿ ಪಿಡಿಒ ಜಿಲ್ಲಾಧಿಕಾರಿ. ಎಸ್ ವೀಕ್ಷಕರೇ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಿರುವಂತಹ ತ್ಯಾಜ್ಯ ಘಟಕದ ಪರಿಸ್ಥಿತಿಯನ್ನು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಳಪೆ ಕಾಮಗಾರಿಕೆ ಕತೆ ಹೇಳ್ತಾ ಇರುವಂತಹ ತ್ಯಾಜ್ಯ ಘಟಕ 2023ರಲ್ಲಿ ನಿರ್ಮಾಣವಾಗಿದ್ದಂತಹ ಸಂಕೀರ್ಣ ಘಟಕ 1 ವರ್ಷ ಕಳೆದುವರೆಗೆ ಈ ಒಂದು ಗೋಡೆಯಲ್ಲಿ ಬಿರುಕು ಬಿಟ್ಟಿದೆ. ಇದು ಬಂಬೂಡ್ ಸಮನ್ ಅವರ ಅಂಗಳದಲ್ಲೂ ಕೂಡ ತಲುಪಿದೆ. ಕುಂದಗೋಳ ಶಾಸಕರಾಗಿರುವಂತಹ ಎಂಆರ್ ಪಾಟೀಲ್ ಅವರ ಗಮನಕ್ಕೆ ಇದು ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಕೆಡಿಪಿ ಸಭೆಯಲ್ಲಿ ಭೂಗಳ್ಳತನ ಬಗ್ಗೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಆರೋಪವನ್ನ ಮಾಡಿರುವಂತಹ ವಿಚಾರದ ಬಗ್ಗೆ ಮಂಡ್ಯ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು, ಭೂಗಳ್ಳತನದ ಬಗ್ಗೆ ಹಿಂದೆಯೂ ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಈ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂ ಕಬಳಿಕೆ ಆರೋಪ ಮಾಡ್ತಾ ಇದ್ದಾರೆ. ಶಾಸಕರ ಈ ಒಂದು ದಂಧೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ಹೇಳಿರುವಂತಹ ಪ್ರಕರಣ ಅಕ್ರಮದ ಬಗ್ಗೆ ಮಾಹಿತಿ ಇಟ್ಟಿದ್ದಾರೆ. ಇವರು ಸತ್ಯ ಒಪ್ಪಿಕೊಂಡಿದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾರೆ. ಅವರು ಭೂಗಳ್ಳತನ ನಡೆಸ್ತಾ ಇದ್ದಾರೆ. ಆಡಳಿತ ನಡೆಸುತ್ತಿರುವುದು ಸರಿಯಲ್ಲ. ಕೂಡಲೇ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಭೂಗಳ್ಳರಿಂದ ನನಗೆ ಜೀವ ಭಯ ಇದೆ ಅಂತ ಹೇಳಿ ಶಾಸಕರು ಪಾಪ ಅವಲತ್ಕೊಂಡಿದ್ದಾರೆ. ಅದೇನ ರೋಡಲ್ಲಿ ಹೊಗೆ ಹಾಕಿಸ್ಕತೀಯ ಅಂತ ಹೇಳೋರೆ. ದಯಮಾಡಿ ತಾವು ಅದನ್ನು ಪ್ರೂವ್ ಮಾಡಬೇಕು. ಸುಳ್ಳು ಹೇಳ್ಕೊಂಡು ಕಾಳ ಕಳೆಯೋದಲ್ಲ. ನೀವು ಶಾಸಕ ಸ್ಥಾನದಲ್ಲಿದ್ದೀರಿ. ನಿಮ್ಗೆ ಯಾರು ಜೀವ ಭಯ ಪಡಿಸಿದ್ದಾರೆ, ಥ್ರೆಟ್ ಮಾಡಿದ್ದಾರೆ, ನೀವು ಫೋನಲ್ಲಿ ಬಂದಿತ್ತಾ ಜೀವ ಭಯ, ಪತ್ರ ಮುಖಾಂತರ ಬಂದಿದೆಯಾ, ಅದನ್ನು ನೀವು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು. ಇದು ಒಬ್ಬ ಶಾಸಕರ ರಕ್ಷಣೆ ವಿಚಾರ ಸರ್ಕಾರದ್ದು. ನಾನು ಜಿ ಪರಮೇಶ್ವರ್ ಅವ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ. ಯಾರು ಮಳವಳ್ಳಿ ಶಾಸಕರು ದಲಿತ ಶಾಸಕನಿಗೆ ಈ ರೀತಿ ಕೊಲೆ ಬೆದರಿಕೆ ಹಾಕಿದ್ದಾರೆ, ಕೂಡಲೇ ತನಿಖೆ ಮಾಡಿ ಕಂಪ್ಲೇಂಟ್ ತಗೊಂಡು FIR ಮಾಡಿ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಕಾನೂನು ಬಂಧನದಲ್ಲಿ ಇಡಬೇಕು ಅನ್ನೋದನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಬಿಡಬಾರ್ದು. ಸರಿ, ಇವರು ಎಷ್ಟು ದಿನ ಆಯಿತು ಥ್ರೆಟ್ ಬಂದು, ಅವತ್ತಿಂದ ಪೊಲೀಸ್ ಕಂಪ್ಲೇಂಟ್ ಕೊಡದೇನೆ ಇವತ್ತು ಶಾಸಕರು ಯಾಕೆ ಸುಮ್ಮನೆ ಇದ್ದಾರೆ? ಇದರಲ್ಲಿ ನಮಗೆ ಇವರೇನೋ ಸಿಂಪತಿ ಗಿಟ್ಸ್ಕೊಳ್ಳೋ ವಿಚಾರಕ್ಕೇನಾದರೂ ಈ ರೀತಿ ಮಾತಾಡಿದೆಯಾ ಅಂತಕ್ಕಂಥದ್ದು ನಮಗೆ ಶಾಸಕರ ಮೇಲೆ ಅನುಮಾನ ಬರುತ್ತೆ. ಇವರು ಭೂಗಳ್ಳರನ್ನ ತಡೆಯೋಕೆ ಹೋಗಿದ್ರು, ಅದಕ್ಕೆ ಯಾರೋ ರೌಡಿಗಳು ಬಿಟ್ಟು ಎದುರಿಸ್ಬಿಟ್ಟಿದ್ದಾರೆ, ಥ್ರೆಟ್ ಮಾಡಿಬಿಟ್ಟಿದ್ದಾರೆ, ಕೊಲೆ ಬೆದರಿಕೆ ಹಾಕ್ಬಿಟ್ಟಿರ್ಬೋದು ಅಂತಕ್ಕಂಥ ಅನುಮಾನ ನಮ್ಮ ಮತದಾರರಲ್ಲಿ, ಮಳವಳ್ಳಿ ತಾಲೂಕಿನ ಮತದಾರರಲ್ಲಿ ಬರಬಾರ್ದು ಅಂತ ಇದ್ದರೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ತನಿಖೆ ಮಾಡಿಸಿ. ತನಿಖೆ ಆಗಲೇಬೇಕಿದು. ನೀವು ಯಾಕೆ ಇಷ್ಟು ದಿನ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಉದ್ದೇಶಪೂರ್ವಕವಾಗಿ? ಆದರೆ ಹಂಗಾದ್ರೆ ಸುಳ್ಳ? ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದಾ? ನನಗೆ ಥ್ರೆಟ್ ಇದೆ ಅಂತೇಳಿ, ಭಯ ಇದೆ ಅಂತೇಳಿ, ಭೂಗಳ್ಳರಿಂದ ಭಯ ಇದೆ, ಕೊಲೆ ಬೆದರಿಕೆ ಇದೆ ಅಂತ ಹೇಳ್ತಕ್ಕಂಥ ವಿಚಾರ ಸುಳ್ಳ? ಅದನ್ನು ನೀವು ಬಹಿರಂಗಪಡಿಸ್ಬೇಕು. ಒಂದು ವೇಳೆ ಅವ್ರು ಕೊಡಲಿಲ್ಲ ಅಂದರೆ ನಾನು ಮಳವಳ್ಳಿ ತಾಲೂಕಿನ ಮತದಾರನಾಗಿ ಹೇಳ್ತಾ ಇದ್ದೀನಿ, 2.5 ಲಕ್ಷ ಮತದಾರರ ಜನಪ್ರತಿನಿಧಿಗೆ ಇಂಥ ಪರಿಸ್ಥಿತಿ ಬಂದ ಮೇಲೆ ನಮ್ಮಂಥ ಸಾಮಾನ್ಯ ಮತದಾರರ ಪರಿಸ್ಥಿತಿ ಏನು? ಅದರಲ್ಲೂ ದಲಿತ ಶಾಸಕನಿಗೆ ಈ ರೀತಿ ಥ್ರೆಟ್ ಬಂದರೆ
ಈ ರಾಜ್ಯದ ದಲಿತರ ಪಾಡೇನು, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದಲಿತರ ಪಾಡೇನು ಅಂತಕ್ಕಂಥದ್ದನ್ನ ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅವರು FIR ಮಾಡಿಸ್ಲಿಲ್ಲ, ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ, ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಅವಕಾಶ ಇದ್ದರೆ ಸುಮೋಟೋ ಕೇಸನ್ನು ಕೂಡಲೇ ದಾಖಲು ಮಾಡಿಕೊಂಡು ಮಳವಳ್ಳಿ ತಾಲೂಕಿನ ಶಾಸಕರಿಗೆ ರಕ್ಷಣೆ ಕೊಡಬೇಕು ಅನ್ನೋದನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.